ಓ, ಇಲ್ಲೇ ಇದ್ದೀರಾ? ದಿನಾಂಕ 20/12/2024 ಡೀಲ್ ನಡೆಯುತ್ತೆ. ಆ ಡೀಲು ಇವರಿಬ್ಬರ ಮಧ್ಯೆ ನಡೆಯುತ್ತೆ. ಒಬ್ಬ ಬಂದ್ಬಿಟ್ಟು ನಿಶಾಂತ್, ಇವನು ಆಗ್ರೋ ಲಿಮಿಟೆಡ್ ಕಂಪನಿಯ ಡ್ರೈವರ್ ಆಗಿ ಕೆಲಸ ಮಾಡಿರ್ತಾನೆ ಹಾವೇರಿಯಲ್ಲಿ. ಇನ್ನೊಬ್ಬ ಬಂದ್ಬಿಟ್ಟು ಅಭಿಷೇಕ್, ಇವನು ಟ್ಯಾಬ್ಲೆಟ್ ಎಕ್ಸ್ಪೋರ್ಟರ್ ಆಗಿರ್ತಾನೆ. ಈ ಟ್ಯಾಬ್ಲೆಟ್ ಎಕ್ಸ್ಪೋರ್ಟರ್ ಬಗ್ಗೆ ಹೇಳೋದಾದರೆ, ಈ ಟ್ಯಾಬ್ಲೆಟ್ ಹೊರ ರಾಜ್ಯದಲ್ಲಿ ಭಾಳ ಡಿಮ್ಯಾಂಡ್ ಇರ್ತೈತಿ. ಅದಕ್ಕಾಗಿ ಇವನಿಗೆ ಫುಲ್ ಸೆಟಲ್ಮೆಂಟ್ ಥರ ಅಮೌಂಟ್ ಪೇ ಮಾಡ್ತೀನಿ ಅಂತ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಅದಕ್ಕಾಗಿ ಈ ಅಭಿಷೇಕ್ ಅವರು ಟ್ಯಾಬ್ಲೆಟ್ ಎಕ್ಸ್ಪೋರ್ಟರ್ ಆಗಿ ಈ ದಂಧೆಗೆ ಇಳಿತಾನೆ. ಈ ಎಕ್ಸ್ಪೋರ್ಟರ್ ಇದನ್ನಲ್ಲ ಏನು ಮಾಡ್ತಾನಂದ್ರೆ, ನಿಮ್ಮ ಸ್ನೇಹಿತ ನಿಶಾಂತ್ ಇರ್ತಾನಲ್ಲ ಡ್ರೈವರ್, ಅವನ ಜೊತೆಗೆ ಕ್ಲೋಸಿಂಗ್ ಸ್ಟಾಕ್ ಇರ್ತಾವೆ ಆ ವ್ಯಾನಾಗ. ಆ ವ್ಯಾನ್ ಒಳಗೆ ಕ್ಲೋಸಿಂಗ್ ಸ್ಟಾಕ್ ಜೊತೆಗೆ ಈ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ಈ ವ್ಯಾನ್ನ ಗೋಡಾನಿಗೆ ಕಳಿಸ್ತಾನೆ. ನಂತರ ಆ ಡ್ರೈವರು ಸಂಜೆ 6:30ಕ್ಕೆ ವ್ಯಾನ್ನ ತಗೊಬಂದು ಗೋಡನ್ ಮುಂದೆ ಪಾರ್ಕ್ ಮಾಡ್ತಾನೆ. ಆಮೇಲೆ ಇವನಿಗೆ ಶಿವಮೊಗ್ಗ ಕಂಪ್ನಿಯಿಂದ ಒಂದು ಆರ್ಡರ್ ಬರುತ್ತೆ. ಅದೇನಪ್ಪ ಅಂದರೆ, ಹಾವೇರಿ ಆಗ್ರೋ ಲಿಮಿಟೆಡ್ ಕಂಪ್ನಿಯಿಂದ ಶಿವಮೊಗ್ಗ ಕಂಪ್ನಿಗೆ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡೋದು. ಅದಕ್ಕಾಗಿ ರಾತ್ರಿ 8ರವರೆಗೆ ವ್ಯಾನಲ್ಲಿರುವ ಕ್ಲೋಸಿಂಗ್ ಸ್ಟಾಕ್ನ ಅನ್ಲೋಡ್ ಮಾಡ್ತಾರೆ. ಕ್ಲೋಸಿಂಗ್ ಸ್ಟಾಕ್ ಇರುವ ಮಾತ್ರೆಯನ್ನು ಓಪನಿಂಗ್ ಸ್ಟಾಕ್ ಜೊತೆಗೆ ಸೇರಿಸಿ ಗಾಡಿಗೆ ಲೋಡ್ ಮಾಡ್ತಾರೆ. ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಗೋಡನ್ ಮುಂದೆ ಗೂಡ್ಸ್ ತುಂಬಿರೋ ಗಾಡಿ ಒಂದೇ ನಿಂತಿದೆ ಅಂದು. ಆರ್ಡ್ರ್ ಪ್ರಕಾರ ಈ ವ್ಯಾನಿಗೆ 9ರವರೆಗೆ ಬಿಡಬೇಕಾಗಿ ಬರ್ತದೆ. ಅವರು ಬಿಡಲ್ಲ, ಯಾಕಂದರೆ ಮೊದಲು ಹೇಳಿದಂಗೆ ಈ ವ್ಯಾನ್ ಒಳಗೆ ಓಪನಿಂಗ್ ಸ್ಟಾಕ್ ಒಳಗೆ ಮಾತ್ರೆ ಇರೋ ಕಾರಣ ಹೊರಗಿರೋ ಸೆಕ್ಯೂರಿಟಿಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಆ ಸ್ನೇಹಿತನನ್ನು ಅಂದರೆ ಟ್ಯಾಬ್ಲೆಟ್ ಎಕ್ಸ್ಪೋರ್ಟರ್ನ 10 ಗಂಟೆಗೆ ಗೋಡನ್ ಹತ್ತಿರ ಬರೋಕ್ಕೆ ಹೇಳ್ತಾರೆ. ಮತ್ತು ಇವನಿಗೆ ಮತ್ತೊಂದು ವಿಷಯ ಗೊತ್ತಿರುತ್ತೆ, ಏನಂದರೆ 11 ಗಂಟೆ ಸುಮಾರು ಎಲ್ಲ ಸೆಕ್ಯೂರಿಟಿ ಸೇರಿ ಸಿಗರೇಟ್ ಹೊಡೆಯೋಕ್ಕೆ ಸೇರಿರ್ತಾರೆ. ಇದೇ ಸಮಯನ ಕಾಯ್ಕೊಂಡಿದ್ದ ಆ ಟ್ಯಾಬ್ಲೆಟ್ ಎಕ್ಸ್ಪೋರ್ಟರು ಗೋಡನಿನ ಹಿಂಬದಿ ಗೇಟಿಂದ ಒಳಗಡೆ ಎಂಟ್ರಿ ಆಗ್ತಾನೆ. ಎಂಟ್ರಿ ಆದ ತಕ್ಷಣ ಅವರಿಬ್ಬರು ಯಾರಿಗೂ ಗೊತ್ತಿಲ್ಲದಂಗೆ ಗಾಡಿನ ತಳ್ಕೊಂಡೋಗಿ ಅದೇ ಹಿಂಬದಿ ಗೇಟಿಂದ ಹೊರಗಡೆ ಹೋಗ್ತಾರೆ. ಅಲ್ಲಿ ಕಾರು ಮ್ಯಾನೇಜಿಂಗ್ ಮಾಡ್ತಾರೆ. ಹಾಗೆ ಮಾಡ್ತಾ ಇರುವಾಗ ಒಂದು ಹಳ್ಳ ಇರುತ್ತೆ, ಆ ಹಳ್ಳ ದಾಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಟೈಮು 11:30 ಆಗಿರುತ್ತೆ. ಮುಂದೆ ಹೋಗ್ತಾ ಹೋದಾಗೆ ಬ್ಯುಸಿ ಹೈವೇಯಲ್ಲಿ GPS ಟ್ರ್ಯಾಕರ್ನ ಡಿಸೇಬಲ್ ಮಾಡಿ ಮುಂದೆ ಕಾರ್ ತಗೊಂಡು ಹೋಗ್ತಾರೆ. ಹಾಗೆ ಹತ್ತಿರ ಹಾವೇರಿ ಟೋಲ್ಗೇಟಲ್ಲಿ ಚೆಕಪ್ಗೆ ನಿಲ್ತಾರೆ. ಟೋಲ್ಗೇಟ್ ಸಿಬ್ಬಂದಿ ಆ ವ್ಯಾನ್ ಇರುವ ಮೊದಲೇ ಬಾಕ್ಸ್ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೆಕ್ ಮಾಡ್ತಾರೆ, ಅದರೊಳಗೆ ಆರ್ಗೊಟೆಕ್ಕಿನ ಬಿಟ್ಟು ಮತ್ತು ಯಾವ ಬೇರೆ ವಸ್ತು ಇರೋದಿಲ್ಲ. ನಂತರ 2ನೇ ಬಾಕ್ಸ್ ಚೆಕ್ ಮಾಡೋ ಹೋಗಾರ ಈ ಡ್ರೈವರ್ ಏನು ಮಾಡ್ತಾನೆ, ಪರ್ಮಿಟ್ ಪಾಸ್ ತೋರಿಸ್ತಾನೆ. ಆ ಪರ್ಮಿಟ್ ಪಾಸ್ ಯಾಕೆ ತೋರಿಸ್ತಾನಂದ್ರೆ, ಇವ್ನು ಡೈಲಿ ಇವಾಗ ಗೂಡ್ಸ್ ಎಕ್ಸ್ಪೋರ್ಟರ್ ಆಗಿರೋದ್ರಿಂದ ಅವನು ಒಂದು ಪರ್ಮಿಟ್ ಪಾಸ್ ಇರುತ್ತೆ. ಅದಕ್ಕಾಗಿ ಅವ್ನು ತೋರಿಸ್ತಾನೆ. ಅದಕ್ಕಾಗಿ ಅವ್ರು ಟೋಲ್ಗೇಟ್ ಸಿಬ್ಬಂದಿ ನೋಡಿ ಅವನು ಬಿಟ್ಟು ಕಳಿಸ್ತಾರೆ ಅಲ್ಲಿಂದ. ಇಲ್ಲಿ ನಿಮಗೆ ಗೊತ್ತಾಯ್ತು ಕಾರ್ ಯಾವ ರೀತಿ ವ್ಯಾನಿಷಿಂಗ್ ಆಯ್ತು ಅಂತ. ವ್ಯಾನಿಷಿಂಗ್ ಆದ್ರೆ ಅಷ್ಟೇ ಸಾಕ, ಕಾರು ಹುಡ್ಕೋದು ಬೇಡವ, ಅದೇ ಬಂದು ಹುಡ್ಕೋನು. ಮತ್ತೇನಂದರೆ, ಶಿವಮೊಗ್ಗ ಕಂಪ್ನಿಯಿಂದ ಹಾವೇರಿ ಕಂಪ್ನಿಗೆ ಆರ್ಡ್ರ್ ಬಂದಿರುತ್ತೆ. ಈ ಗೂಡ್ಸ್ನ ಹಾವೇರಿಯಿಂದ ಶಿವಮೊಗ್ಗ ಕಳಿಸ್ಬೇಕಾಗತ್ತೆ. ಆದರೆ ಆ ಗೂಡ್ಸು ಅಲ್ಲಿ ಹೋಗಿಲ್ಲ. ಕಾರ್ ಎಲ್ಲಿ ಹೋಯಿತು? ಬೆಳಗ್ಗೆ 4 ಗಂಟೆಗೆ ಶಿವಮೊಗ್ಗದಿಂದ ಆಗ್ರೋ ಲಿಮಿಟೆಡ್ ಕಂಪ್ನಿಗೆ ಕಾಲ್ ಬರುತ್ತೆ ಒಂದು. ಅದೇನೆಂದರೆ, 1:30ಗೆ ರೀಚ್ ಆಗುತ್ತೆ ಗೂಡ್ಸು, ಇನ್ನೂ ಬಂದಿಲ್ಲ ಅಂತ. ಈ ವಿಷಯ ಕೇಳಿದ ಓನರು ಶಾಕ್ ಆಗ್ತಾನೆ. ಈ ಶಾಕ್ ಆಗೋ ಸಂಗತಿ ಒಳಗೆ ಯಾವ ಗಾಡಿ ಒಳಗೆ ಗೂಡ್ಸ್ ತಗೊಂಡು ಹೋಗಿರಂತ ಅವನಿಗೆ ಗೊತ್ತಾಗಲ್ಲ. ಅದಕ್ಕಾಗಿ ಈಗ ಓನರ್ ಏನು ಮಾಡ್ತಾನೆ ಅಂದರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಆ ಪೊಲೀಸ್ ಬಂದುಬಿಟ್ಟು ಹಾವೇರಿ ಡಿಸ್ಟಿಕ್ಕಿಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಮನೋಜ್. ಈ ಕಂಪ್ಲೇಂಟ್ ತಗೊಂಥ ಪೊಲೀಸರು ನೇರವಾಗಿ ಗೋಡನಿಗೆ ಬರ್ತಾರೆ. ಗೋಡನಲ್ಲಿ ಇರ್ತಕ್ಕಂಥ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡ್ತಾರೆ. ಯಾವ ವರ್ಕ್ ಆಗ್ತಾ ಇರಲ್ಲ, ಎಲ್ಲ ಆಫ್ ಆಗಿರ್ತವೆ. ನಂತರ ಸೆಕ್ಯೂರಿಟೀಸ್ ಕೇಳ್ತಾರೆ. ಸೆಕ್ಯೂರಿಟೀಸಿಂದ ಯಾವ ಉತ್ತರನೂ ಸಿಗಲ್ಲ. ನಂತರ ತಲೆ ಕೆಟ್ಟ ಪೊಲೀಸರು ಗೋಡನ್ ಹಿಂದ್ಗಡೆ ಇರುವಂಥ ಗೇಟಲ್ಲಿ ನೋಡ್ತಾರೆ. ಅಲ್ಲಿ ಚೆಕ್ ಮಾಡಿದಾಗ ಒಂದು ಹಳ್ಳದಲ್ಲಿ ಗಾಡಿಯ ನಂಬರ್ ಪ್ಲೇಟ್ ಕಳ್ಕೊಂಡು ಹೋಗೋದು ಗೊತ್ತಾಗುತ್ತೆ. ಈ ನಂಬರ್ ಪ್ಲೇಟ್ ಸಿಕ್ಕ ತಕ್ಷಣ ಒಂದು ಆರ್ಡ್ರ್ ಪಾಸ್ ಮಾಡ್ತಾರೆ. ಅದೇನಪ್ಪ ಅಂದರೆ, ಈ ನಂಬರ್ ಪ್ಲೇಟ್ ಹೊಂದಿರುವ ಗಾಡಿ ಎಲ್ಲರೂ ಸಿಕ್ಕರೆ ನಮಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಆರ್ಡ್ರ್ ಪಾಸ್ ಮಾಡ್ತಾರೆ. ಕಾರಲ್ಲಿರುವಂತಹ GPS ಟ್ರ್ಯಾಕರ್ನ ಟ್ರ್ಯಾಕ್ ಮಾಡ್ತಾರೆ. ಆ ಟ್ರ್ಯಾಕ್ ಮಾಡಿದ ಮೇಲೆ ಅವರಿಗೆ ಫೋನ್ ಆಗಿದ್ದು ಎಲ್ಲಂದರೆ, ಬ್ಯುಸಿ ಹೈವೇ ಅಂದರೆ ಹಾವೇರಿ ಮೇನ್ ರೋಡ್ ಅಂದರೆ ಕಾರವಾರ ರೋಡು, ಅಲ್ಲಿ ಫೋನ್ ಆಗುತ್ತೆ ಅವರಿಗೆ. ಈ ವಿಷಯ ಗೊತ್ತಾದಾಗ ಬೆಳಗ್ಗೆ 6 ಗಂಟೆ ಆಗಿರುತ್ತೆ. ಮತ್ತೇನೆಂದರೆ, ಅವರಿಬ್ಬರು 10 ಗಂಟೆಗೆ ಕಾರವಾರ ಪೋರ್ಟಿಂದ ಗೋವಾಗೆ ಕಳ್ಸೋಕ್ಕೆ ವ್ಯಾನ್ನ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರಿಗೆ ಈ ವಿಷಯ ತಿಳ್ಕೊಳ್ಳೋಷ್ಟರಲ್ಲೇ ಸಮಯ 6 ಗಂಟೆಗೆ ಮೀರೋಗಿರುತ್ತೆ. ಮತ್ತೇನೆಂದರೆ, ಅವರಿಬ್ಬರು ಆ ವ್ಯಾನ್ನ 10 ಗಂಟೆಗೆ ಕಾರವಾರ ಪೋರ್ಟಿಂದ ಗೋವಾಗೆ ಕಳಿಸ್ಬೇಕಾಗುತ್ತದೆ. ಒಂದು ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ, ಇವ್ರು ರಾತ್ರಿನೂ ಬಂದಿದ್ದರು, ಆದರೆ ಬೆಳಗ್ಗೆ 10 ಗಂಟೆಗೆ ಯಾಕೆ ಹಿಡ್ಕೊಂಡ್ರು? ಯಾಕಂದರೆ ಈ ಟ್ಯಾಬ್ಲೆಟ್ ಎಕ್ಸ್ಪೋರ್ಟರ್ ಅದಲ್ಲ, ಶಿಪ್ ಆಫೀಸ್ ಜೊತೆ ಒಂದು ಸಂಬಂಧ ಇರುತ್ತೆ. ಅದಕ್ಕಾಗಿ ಅವ್ನು ಶಿಪ್ ಹೋಗೋದು ಬೆಳಗ್ಗೆ 10 ಗಂಟೆ ಆಗಿರುತ್ತೆ. ಅದಕ್ಕಾಗಿ ಈ ಡೀಲ್ನ ಒಪ್ಕೊಂಡಿರ್ತಾರೆ. ಇದು ನೋಡಿದಂಥ ಪೊಲೀಸರು ಅಕ್ಕಪಕ್ಕ ಬೋಟ್ಗಳು ನೋಡ್ತಾರೆ, ಯಾವ ಬೋಟು ಖಾಲಿ ಇರೋದಿಲ್ಲ. ಅದಕ್ಕಾಗಿ ಏನೂ ತೋರಿಸದೆ ಇವರು ಕಾರವಾರ ಡಿಪಾರ್ಟ್ಮೆಂಟಿಂದ ಒಂದು ಕಾಲ್ ಮಾಡ್ತಾರೆ. ಏನಪ್ಪ ಅಂದರೆ, ಅಲ್ಲಿಂದ ಒಂದು ಹೆಲಿಕಾಪ್ಟರ್ ತರ್ಸೋಕ್ಕೆ ಹೇಳ್ತಾರೆ. ಈ ಹೆಲಿಕಾಪ್ಟರ್ ಸಹಾಯದಿಂದ ಸಮುದ್ರ ಮಧ್ಯದಲ್ಲಿರುವಂತಹ ಶಿಪ್ನ ಹೋಗಿ ಕ್ಯಾಚ್ ಮಾಡ್ತಾರೆ. ಕ್ಯಾಚ್ ಮಾಡಿ ಆ ವ್ಯಾನನ್ನು ಮೇಲೆ ಕಡೆ ಎತ್ಕೊಂತಾರೆ.